ಇಲ್ಲಿ ವಿಡಿಯೋ ಎಲ್ಲ ಮಾಡಂಗಿಲ್ಲ. ಸೊ ಇವೆಂಟ್ ಆದ್ಮೇಲೆ ಸಿಗೋಣ. ಇವತ್ತು ಯಾಕೋ ಬೆಳಗ್ಗೆ 6:30 ಎಚ್ಚರ ಆಯ್ತು. ಸೊ ಹೆಂಗೋ ಬೇಗ ಎದ್ದಿದ್ದೀನಲ್ಲ ಅಂತ ಟೆರೆಸ್ ಮೇಲೆ ಬಂದೆ ವಿಟಮಿನ್ ಡಿ ತಗೊಳ್ಳೋಣ ಅಂತ. ಮಾರ್ನಿಂಗ್ ಬಿಸಿಲಲ್ಲಿ ನಿಂತ್ಕೊಳ್ಳೋದ್ರಿಂದ ಏನೇನು ಬೆನಿಫಿಟ್ಸ್ ಗೊತ್ತಾ? ಇಲ್ಲಿದೆ, ನೀವೇ ಓದ್ಕೊಳ್ಳಿ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಆಮೇಲೆ ಕೆಳಗಿಳಿದು ಫ್ರೂಟ್ಸ್ ತಗೊಂಡು ಹೋಗ್ತಾ ಇದ್ದೆ. ಅಷ್ಟರಲ್ಲೇ ನಮ್ ಯುವಿ ಸಿಕ್ದ. ಬೆಳಗ್ಗೆ ಸಿಕ್ಕಿತ್ತು ಇವೆಂಟ್ ಹೇಳೋನೆ. ಈಗ 12:30 ಇವೆಂಟ್ಗೆ ಬೇರೆ ಹೊರಡಬೇಕು. ಕಸ ಕಡ್ಡಿಗಳನ್ನು ಬೇರ್ಪಡಿಸಿ ತನ್ನಿ. ಓಕೆನಾ? ಹಾಗೆ ಮುಂದೆ ಹೋಗ್ತಾ ಆಟೋ ಮೇಲೆ ಒಂದು ಲೈನ್ ನೋಡಿದೆ. ಏನಂತ ಇತ್ತು ಅಂದ್ರೆ, ಶತ್ರು ಒಬ್ಬ ಮುಂದುವರೆದರೂ ಪರವಾಗಿಲ್ಲ, ಗೆಳೆಯನೊಬ್ಬ ಹಿಂದುಳಿಯಬಾರದು ಗೆಳೆಯ. ಹಾಗೆ ಜೊತೆಲಿ ನಮ್ ಡಿ ಬಾಸ್ ಫೋಟೋ. ಡಿ ಬಾಸ್ ಅಭಿಮಾನಿಗಳು ಯಾರ್ಯಾರು ಇದ್ದೀರಾ, ಈ ಫೋಟೋ ಯಾವ ಮೂವಿದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮನೆಗೆ ಬಂದು ಶೇಕ್ ಕುಡ್ಕೊಂಡು ಇವೆಂಟ್ಗೆ ರೆಡಿ ಆಗೋಟೆ. ಅಷ್ಟರಲ್ಲಿ ಯುವಿನು ಬಂದ. ಅವನು ಕರ್ಕೊಂಡು ಹೋಗ್ತಾ ದಾರಿಯಲ್ಲಿ ಹಾಗೆ ಟಿಫನ್ ಮಾಡ್ಕೊಂಡು ನಾವು ಇವೆಂಟ್ ಹತ್ರ ಬಂದು ರೀಚ್ ಆದ್ವಿ. ಇಲ್ಲಿ ವಿಡಿಯೋ ಎಲ್ಲ ಮಾಡಂಗಿಲ್ಲ. ಸೊ ಇವೆಂಟ್ ಆದ್ಮೇಲೆ ಸಿಗೋಣ. ಇವೆಂಟ್ ಮುಗಿಸ್ಕೊಂಡು ಎಳ್ನೀರು ಕುಡಿಯೋಣ ಅಂತ ಹೋದ್ವಿ. ಏನ್ ಬಿಸಿಲು ಗುರು, ಈ ಬಿಸಿಲಿಗೆ ಎಳ್ನೀರು ಕುಡಿತಾ ಇದ್ರೆ ನೆಮ್ಮದಿ ಅನ್ಕೊಳ್ಳಿ. ಅಲ್ಲಿಂದ ಬರ್ತಾ ಪೆಟ್ರೋಲ್ ಹಾಕ್ಸಿ ನಾವು ವಡಕ್ಮಾರ್ನಳ್ಳಿ ಆಂಜನೇಯ ಟೆಂಪಲ್ ಹತ್ರ ಬಂದ್ವಿ. ದರ್ಶನ ಮಾಡಾದ್ಮೇಲೆ ಒಂದು ವಿಡಿಯೋ ಮಾಡ್ಕೊಂಡು ನಾವು ನೆಕ್ಸ್ಟ್ ಪ್ರಸಾದ ಮಾಡೋಣ ಅಂತ ಹೋದ್ವಿ. ಪ್ರಸಾದ ಎಲ್ಲ ಮಾಡಿದಾದ್ಮೇಲೆ ತಣ್ಣಗೊಂದು ಗ್ಲಾಸ್ ನೀರು ಕುಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನಾನು ವ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನನಗೆ ಮೋಟೋ ವ್ಲಾಗಿಂಗ್ ಮಾಡ್ಬೇಕಂತ ಸಖತ್ ಇಂಟ್ರೆಸ್ಟ್ ಇತ್ತು. ಈ ತರ ಡೈಲಿ ವ್ಲಾಗ್ಸ್ ಎಲ್ಲ ನನಗೆ ಐಡಿಯಾನೇ ಇರಲಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ವೀಕ್ ಹೆಲ್ಮೆಟ್ ತರಿಸ್ತಾ ಇದ್ದೀನಿ. ಆದ್ರೆ ಕ್ಯಾಮ್ರಾ ಎಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ. ಕ್ಯಾಮ್ರಾ ಪ್ರೈಸ್ ಎಲ್ಲ 35K 40K ಈ ತರ ಇದೆ. ಇನ್ನ ಚೆನ್ನಾಗಿರೋದು ಬೇಕಂದ್ರೆ 50+ ಇದೆ. ಸೊ ನೋಡೋಣ ಮುಂದೆ ಏನೇನಾಗುತ್ತೋ. ನಾವು ಹೋಗ್ತಾ ದಾರಿಲಿ ಹಾಗೆ BICಗೆ ಎಂಟ್ರಿ ಕೊಟ್ವಿ. ಇವತ್ತು ನೈಟ್ ಕಾನ್ಸರ್ಟ್ ಇತ್ತು. ಬಾಲಿವುಡ್ ಸಿಂಗರ್ ಹಿಮೇಶ್ ರೇಷಮಿಯಾದು. ಇನ್ನ 15 ಮೆಂಬರ್ಸ್ ಜೊತೆಗೆ ಬರ್ತಾ ಇದ್ದಾರೆ. ಅವ್ರ ಹೆಸರುಗಳೆಲ್ಲ ಗೊತ್ತಿಲ್ಲ. ಈ ವ್ಲಾಗ್ ಕಂಟಿನ್ಯೂ ಪಾರ್ಟ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹಾಕ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಬಾಯ್ ಬಾಯ್.